ಸಿಗ್ಗಾಂವಿ ಉಪಚುನಾವಣೆಗೆ ಮತದಾನ ಪ್ರಕ್ರಿಯೆ ಆರಂಭವಾಗಿದೆ. ಬಿಜೆಪಿ ಅಭ್ಯರ್ಥಿ ಭರತ್ ಬೊಮ್ಮಾಯಿ ಇವತ್ತು ತಮ್ಮ ಹಕ್ಕನ್ನು ಚಲಾಯಿಸಿದರೆ ಅವ್ರನ್ನ ನಾನು ಮಾತಾಡ್ತೀನಿ. ಸರ್, ಇವತ್ತು ತಾವು ತಮ್ಮ ಹಕ್ಕನ್ನು ಚಲಾಯಿಸಿದರೆ ಪ್ರತಿ ಬಾರಿಯೂ ಇಲ್ಲಿ ಅಂತಂದರೆ ತಂದೆಯವರು ಅಭ್ಯರ್ಥಿ ಆಗಿರ್ತಿದ್ರು, ಈ ಬಾರಿ ತಾವೇ ಅಭ್ಯರ್ಥಿ ಆಗಿದ್ರಿ. ಬೇರೆ ಚುನಾವಣೆಗೆ ಈ ಚುನಾವಣೆಗೆ ವ್ಯತ್ಯಾಸ ಇದೆ ಸರ್? ಅದೇ ತಾವು ಹೇಳ್ದಂಗೆ ನನಗೆ ವೋಟಿಂಗ್ ಐ ಡಿ ಸಿಕ್ಕ ನಂತರ ನಾನು ಶಿಗ್ಗಾಂವ್ ಸವಣೂರಲ್ಲೇ ವೋಟ್ ಮಾಡ್ತಿರೋದು. ತಂದೆಯವರ ಅಭ್ಯರ್ಥಿ ಆದ ಸಂದರ್ಭದಲ್ಲಿ ಈ ಸತೆ ಉಪಚುನಾವಣೆ ಬಂದಿರೋದ್ರಿಂದ ಈಗ ನಾನು ಅಭ್ಯರ್ಥಿ ಆಗಿದ್ದೀನಿ. ಡಿಫ್ರೆಂಟ್ ಫೀಲಿಂಗು, ಬಟ್ ಒಂದೇ ಫೀಲಿಂಗು, ಯಾಕಂದರೆ ತಂದೆಯವರಿದ್ದರು, ಈಗ ನಾನು ಅಭ್ಯರ್ಥಿಯಾಗಿದ್ದೀನಿ. ಇಲ್ಲಿ ಸರ್ಕಾರ ವರ್ಸಸ್ ಬೊಮ್ಮಾಯಿ ಕುಟುಂಬ ಅನ್ನೋ ಮಟ್ಟಿಗೆ ನಡೀತೀವಿ ಚುನಾವಣೆ. ಹೌದು, ಇಲ್ಲಿ 60 MLAಗಳು 10 ಮಿನಿಸ್ಟ್ರುಗಳು ಸತತ 15-20 ದಿನದಿಂದ ಇಲ್ಲೇ ಕುತ್ಕೊಂಡು ನಮ್ಮನ್ನು ಸೋಲಿಸ್ಬೇಕು ಅಂತ ನಿಂತಿದ್ದಾರೆ. ನನಗೆ ಆತ್ಮವಿಶ್ವಾಸ ಇದೆ, ನಮ್ಮ ಮತದಾರರು ಇವತ್ತೇನು ಬಂದಿದ್ದಾರೆ, ಮತದಾರರು ಬಂದು ಈ ಕಾಂಗ್ರೆಸ್ ಪಕ್ಷಕ್ಕೆ ಪ್ರಾರಂಭದಿಂದಲೂ ಕೂಡ ಯಾವುದೇ ಗ್ರಾಮಕ್ಕೆ ಹೋಗಲಿ ಅಥವಾ 3 ಪುರಸಭೆಯ ವಾರ್ಡ್ಗಳಲ್ಲಿ ಹೋಗಲಿ, ಪ್ರಾರಂಭದಲ್ಲೂ ಕೂಡ ಸಾಮಾನ್ಯ ಮತದಾರರ ಬೆಂಬಲ ಭಾಳ ಒಂದು ರೀತಿಯಲ್ಲಿ ಬಹಿರಂಗವಾಗಿಯೇ ವ್ಯಕ್ತಪಡಿಸಿದ್ದಾರೆ. ದಿನೇ ದಿನೇ ಬೆಂಬಲ ಹೆಚ್ಚಾಗಿದೆ ಮತ್ತು ಅವರ ಒಂದು ಸ್ಪಂದನೆ ದೊಡ್ಡ ಪ್ರಮಾಣದಲ್ಲಿದೆ. ಕಳೆದ 2-3 ದಿವಸದಿಂದಂತೂ ಭಾಳ ದೊಡ್ಡ ಪ್ರಮಾಣದಲ್ಲಿ ಅಭಿವ್ಯಕ್ತಿಯಾಗಿದೆ. ಎಲ್ಲ ಹಿನ್ನೆಲೆಯಲ್ಲಿ ದೊಡ್ಡ ಅಂತರದಲ್ಲಿ ಭರತ್ ಬೊಮ್ಮಾಯಿ ಗೆಲ್ತಾರಂತ ಆತ್ಮವಿಶ್ವಾಸ ಇದೆ. ಸರ್ಕಾರ ವರ್ಸಸ್ ಬೊಮ್ಮಾಯಿ ಅವರು ಅನ್ನೋ ಥರ ಆಗ್ಬಿಡ್ತಿದೆ. ಇಡೀ ಸಚಿವ ಸಂಪುಟ ಹೌದು, ಇದು ಇಡೀ ಸರ್ಕಾರ, ಮಂತ್ರಿಗಳು, ಶಾಸಕರು ಸುಮಾರು ಒಂದು 10-15 ದಿವಸ ಹಾವಳಿ. ಸರ್ಕಾರ ತನ್ನ ಕೆಲಸ ಮಾಡದೆ ನಿಲ್ಲಿಸ್ಬಿಟ್ಟಿದೆ. ವಿಧಾನಸಭಾ ಕೀಲಿ ಹಾಕಿಬಿಟ್ಟಿದ್ದಾರೆ. ಉಪಚುನಾವಣೆಯ ಅಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಸಚಿವರು, ಶಾಸಕರು ಹಣದ ಚೀಲ ತೊಗೊಂಡು ಬಂದು ಕೂತು ಪ್ರಜಾಪ್ರಭುತ್ವದ ಎಲ್ಲ ಮೌಲ್ಯಗಳನ್ನು ಗಾಳಿಗೆ ತೂರಿ ತಮ್ಮ ಹಣದ ಬಲದಿಂದ, ಜಾತಿ ಬಲದಿಂದ ಗೆಲ್ಲುವಂಥ ಹುನ್ನಾರ ಮಾಡ್ತಿರುವಂಥದ್ದು ನಿಜವಾಗಲೂ ಕೂಡ ಕಾಂಗ್ರೆಸ್ ಸರ್ಕಾರದ ಒಂದು ದುರಂತ. ವಿಶೇಷವಾಗಿ ಏನೋ ಮಾತಾಡೋಕ್ಕಾಗಲ್ಲ. ಇಲ್ಲಿ ಒಳಗಡೆ ಕೋಡ್ ಆಫ್ ಕಂಡಕ್ಟ್ ಇದೆ, ನೀವು ಬರಬಾರ್ದು, ದಯವಿಟ್ಟು ಹೊರಗಡೆ ನಡೀರಿ. ಆಮೇಲೆ ಹೊರಗೆ ಬಂದ್ಮೇಲೆ ಬಸವರಾಜ ಬೊಮ್ಮಾಯಿ ಅವರು ಮತದಾನ ಪ್ರಕ್ರಿಯೆಯಲ್ಲಿ ಭಾಗಿಯಾಗುವುದಕ್ಕೆ ಸ್ವಲ್ಪ ಸೈಡ್ ದೇವಸ್ಥಾನಕ್ಕೆ